ಟೆಂಪಲ್ ರನ್ಸ್ ಇದ್ದೇ ಇರುತ್ತೆ. 4-5 ಟೈಮ್ಸ್ ಪ್ಲಾನ್ ಮಾಡಿದೀವಿ ಆಕ್ಚುಲಿ, ಬಟ್ ಹೋಗಕ್ಕೆ ಆಗ್ತಿರ್ಲಿಲ್ಲ. ಅಂದ್ರೆ ಯಾವ್ದಾದ್ರು ರಿಲೇಶನ್ಶಿಪ್ ಚೆನ್ನಾಗ್ ಆಗಲ್ಲ ಅಥವಾ ಫಾರ್ ಎವರ್ ಇರಲ್ಲ ಅಂದ್ರೆ ಈ ಟೆಂಪಲ್ ಗೆ ಹೋಗ್ ಬಂದ್ಮೇಲೆ ಎಂಡ್ ಆಗ್ಬಿಡುತ್ತೆ ಅಂತ ಚಾಮುಂಡಿ ಬೆಟ್ಟಕ್ಕೆ ಹೋಗಕ್ಕಾಗಿಲ್ಲ. ಅಂತೂ ತಾಯಿ ಕರ್ಸ್ಕೊಂತ ಇದ್ದಾಳೆ. ಮ್ಯಾಗಿ ಕಾಸ್ಟ್ 80 rupees. ಸ್ವಾಮೀಜಿ ತಗೊಂಡು ಟೆಂಪಲ್ ಬಂದು ಜನ ಅಂದ್ರೆ ಪ್ರಸಾದ ಸಿಗ್ತದೆ. Hello guys. Welcome back to us, Mr. and Mistress Kochi. ಇವತ್ತು ನಾವೆಷ್ಟು ಚೆನ್ನಾಗಿ ರೆಡಿ ಆಗಿ, ನಾವಲ್ಲ ನಾನಷ್ಟೇ, ಇವನ್ ರೆಡಿ ಆಗಿಲ್ಲ. ರೆಡಿ ಆಗ್ತೀವಿ 3 ಅವರ್ಸ್ ಎಲ್ಲ ತಗೊಳಲ್ಲ ನಿಮ್ಮಂಗ್ ರೆಡಿ ಆಗಿ. 6:30 ಪ್ಲಾನ್ ಇದ್ದಿದ್ದು, ಹೋಗ್ತಾ ಇರೋದು 10 o'clock. ಗೈಸ್ ನಾನು 6ಗೆ ಎದ್ದೋಳ್ದೆ ಆಯ್ತಾ, ಆದ್ರೆ ರೆಡಿ ಆಗಕ್ ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ 9:30 10 ಆಗಿದೆ. ನಾನು ಇದ್ದಿದ್ದು ಗೈಸ್ 9 o'clock. ಇವ್ ನೋಡಿ 9 o'clock ಎದ್ದೋನೆ 9:30 ರೆಡಿ ಆಗ್ಬಿಟ್ಟ. ಅದು ಬಾಯ್ಸ್ ಸ್ಪೆಷಲ್. ಓಕೆ ಗೈಸ್, ನಾವ್ ಇವತ್ತು ಎಲ್ಲಿ ಹೋಗ್ತಿದೀವಿ ಗೊತ್ತಾ? ಎಲ್ಲಿ ಹೋಗ್ತಿದೀವಿ? ಟೆಂಪಲ್ಗೆ. ಎಸ್, ನಮ್ದು ಬ್ಲಾಗ್ಸ್ ಅಲ್ಲಿ ಆಲ್ಮೋಸ್ಟ್ ಟೆಂಪಲ್ ರನ್ಸ್ ಇದ್ದೇ ಇರುತ್ತೆ. ಅಂಡ್ ಏನೋ ನಮಗೆ ಖುಷಿ ಆದ್ರು, ಬೇಜಾರಾದ್ರು, ಬೋರ್ ಆದ್ರು ಟೆಂಪಲ್ಸ್ ಹೋಗ್ತಾ ಇರ್ತೀವಿ. ಅಂಡ್ ಇವತ್ ಮಾತ್ರ ವೆರಿ ಸ್ಪೆಷಲ್, ಯಾಕಂದ್ರೆ ನಾವಿವತ್ತು ಮೈಸೂರು ಚಾಮುಂಡೇಶ್ವರಿ ಟೆಂಪಲ್ ಗೆ ಹೋಗ್ತಾ ಇದೀವಿ. ಯಾಕೆ ಸ್ಪೆಷಲ್ ಅಂದ್ರೆ, ನಾವು ಆಲ್ಮೋಸ್ಟ್ ಮೀಟ್ ಆದಾಗಿಂದನು ಯಾವ್ದೇ ಟೆಂಪಲ್ ಅನ್ಕೊಂಡಿದ ತಕ್ಷಣ ಟೆಂಪಲ್ ಗೆ ಹೋಗ್ಬಿಡ್ತಿದ್ವಿ. ಬಟ್ ಇದು ಒಂದು ಟೆಂಪಲ್ ಮಾತ್ರ ನಾವ್ ಎಷ್ಟು ಒಂದು 4-5 ಟೈಮ್ಸ್ ಪ್ಲಾನ್ ಮಾಡಿದೀವಿ ಆಕ್ಚುಲಿ, ಬಟ್ ಹೋಗಕ್ಕೆ ಆಗ್ತಿರ್ಲಿಲ್ಲ. ಫಾರ್ ಒನ್ ಆರ್ ದ ಅದರ್ ರೀಸನ್ ಯಾವಾಗೂ ಕ್ಯಾನ್ಸಲ್ ಆಗ್ತಿತ್ತು. ನನಗೆ ಇದೊಂದು ಯಾವ್ದೋ ವಿಡಿಯೋ ನೋಡಿದೆ ನಾನು. ಆ ವಿಡಿಯೋ ಅಲ್ಲಿ ಅಂದ್ರೆ ಯಾವ್ದಾದ್ರು ರಿಲೇಶನ್ಶಿಪ್ ಚೆನ್ನಾಗ್ ಆಗಲ್ಲ ಅಥವಾ ಫಾರ್ ಎವರ್ ಇರಲ್ಲ ಅಂದ್ರೆ ಈ ಟೆಂಪಲ್ ಗೆ ಹೋಗ್ ಬಂದ್ಮೇಲೆ ಎಂಡ್ ಆಗ್ಬಿಡುತ್ತೆ ಅಂತ. ಅದಕ್ಕೋಸ್ಕರ ಅಟ್ಲೀಸ್ಟ್ ಮದ್ವೆಗ್ ಮುಂಚೆ ಒಂದ್ಸತಿ ಆದ್ರೂನು ಟೆಂಪಲ್ ಗೆ ಹೋಗ್ಬೇಕಂತ ತುಂಬಾ ಟೈಮ್ ಪ್ಲಾನ್ ಮಾಡಿದೀವಿ. ಬಟ್ ಆ ಟೆಂಪಲ್ ಏನೋ ಹೋಗಕ್ಕೆ ಆಗ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ನಮ್ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ನಾವ್ ಮೈಸೂರಲ್ಲೇ ಮಾಡಿದ್ವಿ. 2 days ಅಲ್ಲೇ ಇದ್ವಿ. ಅವಾಗ ಕೂಡ ನಾವ್ ಚಾಮುಂಡಿ ಬೆಟ್ಟಕ್ಕೆ ಹೋಗಕ್ಕಾಗಿಲ್ಲ. ಫೈನಲಿ ಮದ್ವೆ ಆದ್ಮೇಲೆ ಇಟ್ಸ್ ಬಿನ್ 3 months. ಇವತ್ತು ಫೈನಲಿ ದಿನ ಬಂದಿದೆ. ನಾವು ಮೈಸೂರ್ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಏನೋ ಒಂಥರ ಸ್ಪೆಷಲ್ ಬ್ಲೆಸ್ಡ್ ಫೀಲಿಂಗ್. ಅಂತೂ ತಾಯಿ ಕರ್ಸ್ಕೊಂತ ಇದ್ದಾಳೆ. ಹೋಗ್ಬೇಕು ಅಂದ್ರೂ ತಾಯಿ ಕರ್ಸ್ಕೊಂಡ್ರೇನೆ ಹೋಗಕ್ ಆಗೋದು ಅನ್ನೋ ತರ ಫೈನಲಿ ಇವತ್ ಆ ದಿನ ಬಂದಿದೆ. ಖುಷಿ ಆಗ್ತದೆ. ಸೊ ಬನ್ನಿ, ನಮ್ಮ ಜರ್ನಿ ಫ್ರಮ್ ಬ್ಯಾಂಗ್ಳೂರ್ ಟು ಮೈಸೂರ್ ಇರುತ್ತೆ. ಎಷ್ಟ್ ಕಿಲೋಮೀಟರ್ ಇದೆ ಏನಾದ್ರು ಮಾತಾಡಿ. ಬೆಂಗಳೂರಿಂದ ಇದ್ದಿದ್ದು 120 kilometers. ಬಟ್ ನಿಮ್ದು ಅಗ್ಗಿನಹಳ್ಳಿಯಿಂದ ಬರಬೇಕಲ್ಲ, ಅಗ್ಗಿನಹಳ್ಳಿಯಿಂದ ಮೈಸೂರು ಹೈವೇ ಟಚ್ ಆಗಿ 2 hours ಆಗುತ್ತೆ ಟ್ರಾಫಿಕ್ ಅಲ್ಲಿ. ಒಂದ್ 6 o'clock ಹಂಗ್ ಬಿಟ್ಟಿದ್ರೆ ಏನೋ ವರ್ಕೌಟ್ ಆಗ್ತಾ ಇತ್ತು. ನೋಡ, ದೇವಸ್ಥಾನ ಮುಚ್ಚಿರ್ತಾರೋ ಏನ್ ಮಾಡ್ತಾರೆ. ಆಕ್ಚುಲಿ ಇಲ್ಲಿಂದ 170 kilometers ತೋರಿಸ್ತಾ ಇದೆ. 3 hours ಏನೋ ಇದೆ ಜರ್ನಿ ದೇವನಹಳ್ಳಿಯಿಂದ. ಇಲ್ಲಿ ಅಂದ್ರೆ ಸದ್ಯ ನಾವಿರೋ ಈಗ ಸ್ಟಾರ್ಟ್ ಆಗಿರೋ ಜರ್ನಿ. ಸೊ 3.5 hours 170 kilometers ಇದೆ. ಬನ್ನಿ ಹೋಗುವ. ಹೋಗಷ್ಟರಲ್ಲಿ ಮಧ್ಯಾಹ್ನ ಅಲ್ಲಿ ಕ್ಲೋಸ್ ಆಗುತ್ತೆ ಕೂಡ. ಅಷ್ಟರಲ್ಲಿ ರೀಚ್ ಆಗ್ತೀವಾ ಅಥವಾ ಏನಾಗುತ್ತೆ ನೋಡುವ. ಲೆಟ್ಸ್ ಗೋ. ನಂಗಂತೂ ಫುಲ್ ಹೊಟ್ಟೆ ಹಸಿ ಆಗ್ತಿದೆ ರೀ. ಬ್ರೇಕ್ಫಾಸ್ಟ್ ಪ್ಲಾನ್ ಇದ್ದು ಬಿಡ್ರಿ 3 hours ರೆಡಿ ಆಗಿ ಮಾಡಿ ಬಿಡ್ರಿ ಬರೋವರೆಗೂ ವೇಟ್ ಮಾಡೋದು. ಎಷ್ಟು ಕಿಲೋಮೀಟರ್ ಇದೆ ಬಿಡ್ರಿ? 27. ಗೈಸ್
ಟೈಮ್ ಎಷ್ಟು ಗೊತ್ತಾ ಇವಾಗ? ಮಾಡಕ್ಕೆ 3 ಅವರ್ ತಗೊಂಡ್ರೆ 11 ಹೊಟ್ಟೆ ಫುಲ್ ಹಸಿ ಆಗ್ತಿದೆ. ಇನ್ನ 27 ಕಿಲೋಮೀಟರ್ಸ್ ಬಿಡಿ ಫುಲ್ ರನ್ನಿಂಗ್ ಮಾಡೋದು. ಎಲ್ಲಾದ್ರೂ ಜ್ಯೂಸ್, ಎಳ್ನೀರು ಇದೆಲ್ಲ ನೋಡು. ಎಳ್ನೀರು ಕುಡಿದ್ರೆ ಬ್ರೇಕ್ಫಾಸ್ಟ್ ಮಾಡೋಣ. ಇಲ್ಲ ಮಾಡ್ತೀನಿ. ಒಂದ್ ಎಳ್ನೀರ್ ಕೊಡ್ಸು, ಆಮೇಲೆ ಬೆಳಗ್ಗೆವರೆಗೂ ಬ್ರೇಕ್ಫಾಸ್ಟ್ ಕೇಳಲ್ಲ. 8 ಇಂಟು ಏನ್ ಮಾಡಿದ್ವಿ? ಆಕ್ಚುಲಿ 9:50ಗೆ ನಾವು ಸ್ಟಾರ್ಟ್ ಮಾಡಿದ್ದು. ಇವಾಗ 11 o'clock. ಈಗ ನೈಸ್ ರೋಡಿಗೆ ಬಂದಿದೀವಿ. ನಮ್ಮದು ಫುಲ್ ಹೊಟ್ಟೆ ಹಸಿ ಆಗ್ತಿದೆ. ನಮ್ಮ ಯಜಮಾನ್ರು ಏನ್ ಕೊಡ್ತಾರೆ ಅಂತ ಅಲ್ಲಿಗೆ ಹೋಗುವರೆಗೂ 30 minutes more. ಎಷ್ಟು 30 minutes more. ಇಲ್ಲೇ ಇದ್ದಾವೆ ಬಿಡದಿ ತಟ್ಟೆ ಇಲ್ಲೇ. ಹೊಟ್ಟೆ ಹಸಿ ಅಂತೂ ತಡೆಯಕ್ ಆಗಿಲ್ಲ. ಬಿಡ್ದಿ ಬದಲು ಬಿಡ್ದಿ ತಟ್ಟೆ ಇಡ್ಲಿ ಹೋಟೆಲಿಗೆ ಹೋಗ್ತಿದ್ದೀವಿ. ಟೇಸ್ಟ್ ಇದೆ, ಬಟ್ ಬಿಡದಿ ಇಡ್ಲಿ ಒನ್ ಟೈಮ್ ಟೇಸ್ಟ್ ಮಾಡಿ ಹೋಗುವ. ಆಕ್ಚುಲಿ ಇಲ್ಲಿ ಇಷ್ಟೇ ಸಾಕು ಅನ್ಸುತ್ತೆ. ಬಿಡ್ದಿಯಲ್ಲಿ ಹೋಗಿ ಮತ್ತೆ ತಿಂತೀವಿ. ಸಣ್ಣದಿದೆ ಬಿಡಿ ಎಳ್ನೀರದ. ಎಂಜಾಯ್ ಎಂಜಾಯ್. ಎಂತಿಂತ ಸ್ಟ್ರಗಲ್ ನೋಡ್ಬಿಟ್ಟಿದ್ದೀನಿ. ಎಳ್ನೀರು ಕುಡಿಯೋ ಸ್ಟ್ರಗಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಕುಡಿ ಮುಗಿಸೋವರೆಗೂ ಬಿಡಲ್ಲ ನಾನು ಗಾಡಿ. ಚಿಕ್ಕದಿದೆ ಕುಡಿ, ಏನಾಗಲ್ಲ. ಹಂಗ್ ಬೇಡ, ನೀನೇ ಕುಡಿ ಕುಡಿ ಬೇಗ ಕುಡಿ. ಕಾರು ಲೇಟ್ ಆಗುತ್ತೆ. ದೇವಸ್ಥಾನ ಕ್ಲೋಸ್ ಆದ್ರೆ ಮತ್ತೆ 6:30ವರೆಗೂ. ಬೇಡ ಕುಡಿ. ಯಪ್ಪ ಎಳ್ನೀರ್ ಕುಡಿಯೋಷ್ಟರಲ್ಲಿ ಬಿಟ್ಟೇ ಇಲ್ಲ. ಸ್ವೀಟ್ ಇದೆ. ಬಾಯ್ ಬಾಯ್. ಲೆಟ್ಸ್ ಕಂಟಿನ್ಯೂ ಅವರ್ ಜರ್ನಿ. ನೈಸ್ ರೋಡ್ ಟು ಮೈಸೂರು ಹೈವೇ. ಟರ್ನಿಂಗ್ ನೋಡೋಣ ಟೋಲ್ ಎಷ್ಟು ಕಟ್ ಆಗುತ್ತೆ ಅಂತ. ಆಕ್ಚುಲಿ 1 o'clock ಆಯ್ತು, ಇನ್ನ ಮಂಡ್ಯಲ್ಲಿ ಇದೀವಿ. ಕಾಣಿಸ್ತಾ ಇಲ್ಲ, ಅದು ಕಾಣಿಸಿಲ್ಲ. ಯಾವಾಗ್ರಿ ಕರ್ಕೊಂಡು ಹೋಗ್ತೀರಾ ಟೆಂಪಲ್ಗೆ? ಹೋಗದೆ ಫುಲ್ಲು ಮಳೆ ಬರ್ತಿದೆ. ನಾವ್ ನೋಡಿದ್ರೆ ಇನ್ನ ರೀಚೇ ಆಗಿಲ್ಲ. ಟೋಲ್ ಬಂತು. Guys, Maggie. Actually, last time pre-wedding shoot ಬಂದಾಗ ಕೂಡ ಸೇಮ್ ಸ್ಪಾಟ್ ತೋರ್ಸು ಸ್ಪಾಟ್. ಸೇಮ್ ಸ್ಪಾಟ್ ಮ್ಯಾಗಿ ತಗೊಂಡಿದ್ವಿ. ಬಟ್ ಫುಲ್ ವರ್ಸ್ಟ್ ಇತ್ತು ಗೈಸ್. ಅದೇ ಒಂದು ಬೈಟ್ ತಿಂದಿರ್ಲಿಲ್ಲ, ಹಂಗೆ ಬಿಟ್ಟಿದ್ವಿ. ದಿಸ್ ಟೈಮ್ ಆಕ್ಚುಲಿ ಲಾಸ್ಟ್ ಟೈಮ್ ಅಂತೂ ವ್ಯಾಕ್ ತರ ಇತ್ತು, ಬಟ್ ನನಗೆ ಗೊತ್ತಿಲ್ಲ ಪ್ರೈಸ್ ಎಷ್ಟು ಕೊಟ್ಟಿದ್ವಿ ಅಂತ. ಈ ಟೈಮ್ ದಿಸ್ ಮ್ಯಾಗಿ ಕಾಸ್ಟ್ 80 rupees. ಬಟ್ ಮ್ಯಾನೇಜಬಲ್, ತಿನ್ಬೋದು.
ಅಂತೂ ಇಂತೂ ಮೈಸೂರ್ ಎಂಟರ್ ಆದ್ವಿ ಅಥವಾ Guys, I'm not a martyr, but still, ದೇರ್ ಇಸ್ ಎಷ್ಟು ಟೈಮ್ ಗೈಸ್ 2 o'clock ಆಯ್ತು. 9:50 ಸ್ಟಾರ್ಟ್ ಮಾಡಿದ್ವಿ, 2 o'clock ಆಯ್ತು. ಇವಾಗ ಮೈಸೂರು ಎಂಟರ್ ಆಗಿದ್ದೀವಿ. ಗೈಸ್ 2 o'clock ಇವಾಗ ಮೈಸೂರು ಎಂಟರ್ ಆಗಿದ್ವಿ. ಮೇ ಬಿ 2:30 ಅಷ್ಟರಲ್ಲಿ ರೀಚ್ ಆಗ್ತೀವ. 2:30 ರೀಚ್ ಆಗ್ತೀವಿ, ಬಟ್ 3:30 ವರೆಗೂ ಕ್ಲೋಸ್ ಇರುತ್ತೆ. ಈಗ ಏನ್ ಮಾಡೋದು ನೋಡೋಣ, ಸ್ವಲ್ಪ ಫೋಟೋಸ್ ಏನಾದ್ರು. ಮೈಸೂರು ಕ್ಲೈಮೇಟ್ ಸಖತ್ತಾಗಿದೆ. ಫುಲ್ಲು ನೋಡಕ್ಕಿದೆ ವಾತಾವರಣ. ಅಲ್ಲಲ್ಲಿ ಮಳೆ ಆಗ್ತಿದೆ. ಕಂಟಿನ್ಯೂ ಅಂತೂ ಮಳೆ ಇಲ್ಲ. ಒಂದ್ ಸ್ವಲ್ಪ ಮಳೆ ಬರುತ್ತೆ, ಆಮೇಲೆ ಹಂಗೆ ಸ್ಟಾಪ್ ಆಗುತ್ತೆ. ಇಷ್ಟು ಸಿಗ್ನಲ್ ಹಾಕೋರ ಸಿಕ್ಕಿಯಮ್ಮ. This is guys. ಮಾಡಂತಲ್ಲ. ನಮ್ಮ ಕಾರಕ್ಕಿಂತ ಇದೆ ನಮ್ ಲಕ್ಕದು ಇಲ್ಲ ಕಾರ. ಹೌದು, ಇವ್ರ ಕಡೆ ತುಪ್ಪ ದೇವ್ರೆ ಫುಲ್ಲು ಖಾರ ತಿಂತಾರೆ. ಇವ್ರ ಕಡೆ ಇನ್ ದ ಸೆನ್ಸ್ ನಾರ್ತ್ ಕರ್ನಾಟಕ ಬರೀ ಖಾರ ಖಾರ. ಮತ್ತೆ ಸಿಗ್ನಲ್ ಇದೇನು 100 meters ಮುಂದೆ ಅಲ್ಲೇ ಮತ್ತೆ ಸಿಗ್ನಲ್ ಪಾಟ. Reached our destination. ಗಾಡಿ ಪಾರ್ಕ್ ಮಾಡಿ ಪಾರ್ಕಿಂಗ್ ಮಾಡಿದ್ವಿ. ಇವ್ರು ನೋಡಿ ಈ ಅವತಾರದಲ್ಲಿದ್ದಾರೆ. ನೆಕ್ಸ್ಟ್ ಯಾವ ಅವತಾರ ಬರ್ತಾರೆ ನೋಡಿ. ಕ್ಲೈಮೇಟ್ ಮಾತ್ರ crazy. We are like ಮಧುಮಗ ಫಾಸ್ಟ್ ನೋಡಿ. ಪಾರ್ಕಿಂಗ್ ಅಲ್ಲೇ ಮೇಕಪ್ ಮಾಡ್ಕೊಂತ ಇದ್ದಾರೆ ಸ್ವಾಮೀಜಿ. ನೋಡಿ ಹೆಂಗಿದ್ದವನ್ ಹೆಂಗ್ ರೆಡಿ ಆಗ. How is our pair? ಪೂಜೆ ತಗೊಂಡು ಟೆಂಪಲ್ ಬಂತು ಗೈಸ್. ಫುಲ್ ಜನ ಅಂದ್ರೆ ಜನ. 3:15 ಟೈಮ್. ಈಗ ನೋಡೋಣ ಎಷ್ಟೊತ್ತಿಗೆ ದರ್ಶನ ಮುಗಿತೆ ಅಂತ. ದರ್ಶನ ಆದ್ಮೇಲೆ ಸಿಗ್ತೀವಿ. ಬಾಯ್ ಬಾಯ್ ಗೈಸ್. ನಮಗೆ ಎಲ್ಲ ಹೋಗ್ಬೇಕಂತ ಹೋಗ್ಬೇಕಾ. ಫೈನಲಿ ದರ್ಶನ ಆಯ್ತು. ಇದು ಎಷ್ಟು ಟೈಮ್ 20. 5:20 ಫೈನಲಿ ದರ್ಶನ ಆಯ್ತು. 3 hours, 2 hours. ಗೈಸ್ ಪ್ರಸಾದ ಸಿಕ್ಕಿದೆ.
ಫೈನಲಿ ದರ್ಶನ ಮುಗೀತು. 6 o'clock ಟೈಮ್. ಈಗ ಹೊರಟ್ವಿ. ಆಕ್ಚುಲಿ ಬೇರೆ ಎಲ್ಲೆಲ್ಲೋ ಹೋಗೋಣ ಅಂತ ಅನ್ಕೊಂಡ್ವಿ. ಇಲ್ಲೇ ಮುಗೀತು ಡೇನೆ. ನೋಡುವ ನೆಕ್ಸ್ಟ್ ಎಲ್ಲಾದ್ರೂ ಒಳ್ಳೆ ಕಡೆ ಊಟ ಮಾಡಿ KFC ತಿನ್ಕೊಂಡು ಹೋಗೋಣ. ಬಟ್ ತುಂಬಾ ಟಯರ್ಡ್ ಆಗಿದೆ. ಟಯರ್ಡ್ ಫೀಲಿಂಗ್ ಇದೆ. ಇವಾಗ ಎಲ್ಲಾದ್ರೂ KFC ತಿನ್ಕೊಂಡು ಊಟ ಮಾಡ್ತೇನೆ ನೀನು. ಅದೇ ಕನ್ಫ್ಯೂಷನ್. ಲೆಟ್ಸ್ ಗೋ ಟು KFC. ಸೊ ನಮ್ದು ನೆಕ್ಸ್ಟ್ ಡೆಸ್ಟಿನೇಷನ್ KFC. KFCಗೆ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಊರಿಗೆ ಹೋಗ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್. ಜೀವನದಲ್ಲಿ ಎಷ್ಟೋ ಕಷ್ಟಪಟ್ಟಿದ್ದೀರಾ. ಸೇಮ್ ಡೈಲಾಗ್. ಜೀವನದಲ್ಲಿ ಎಷ್ಟೋ ಕಷ್ಟಪಟ್ಟಿರ್ತೀರಾ. ಇದೊಂದು ಕಷ್ಟವನ್ನು ನೋಡಿ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಬಿಡ್ರಿ. ಓಕೆ ಫ್ರೆಂಡ್ಸ್, ಬಾಯ್. KFC ಸಿಕ್ತು ಗೈಸ್. ನಾವು KFC ಹತ್ರ ಬಂದ್ವಿ. ಬ್ಯಾಟಿಂಗ್ ಟೈಮ್. ಆರ್ಡರ್ ಬಂತು. ಗೈಸ್ ನಾವಂತೂ ಫುಲ್ ಹೊಟ್ಟೆ ಹಸಿಯಾಗಿದೆ. ಒಳ್ಳೆ ಬ್ಯಾಟಿಂಗ್ ಮಾಡಿ ಆಮೇಲೆ ಸಿಗ್ತೀವಿ ಅಂತ ಹೇಳಿ. ಆಮೇಲೆ ಸಿಗ್ತೀವಿ ಫ್ರೆಂಡ್ಸ್. ಬಾಯ್.